ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿಗೆ ಸೇರುವ ತ್ಯಾಮಗೊಂಡ್ಲು ಹಾಗೂ ದಾಬಸ್ಪೇಟೆಯಿಂದ 5-6 ಕಿಲೋಮೀಟರ್ ದೂರದಲ್ಲಿರುವ ಮಣ್ಣೆಯ ಗ್ರಾಮವು ಒಂದು ಕಾಲದಲ್ಲಿ ಗಂಗರ ರಾಜಧಾನಿಯಾಗಿತ್ತು. ಬೆಂಗಳೂರಿನ ಹಿತ್ತಲಲ್ಲೇ ಇದ್ದರೂ ಮಣ್ಣೆ ಎಲ್ಲರ ದಿವ್ಯ ನಿರ್ಲಕ್ಷ್ಯದಿಂದ ಅವ್ಯವಸ್ಥೆಯಲ್ಲೇ ಉಳಿದಿದೆ. ಈ ನಾಡಿನ ಇತಿಹಾಸವನ್ನು ಅರಿತವರಿಗೆ ಮಣ್ಣೆಯು ಸುಪರಿಚಿತವಾಗಿರುತ್ತದೆ. ನಾಡಿನ ಹೆಮ್ಮೆಯ ರಾಜವಂಶಗಳಲ್ಲಿ ಒಂದಾದ ಗಂಗರಸರ ಉಪರಾಜಧಾನಿಯಾಗಿ ಶ್ರೀ ಪುರುಷನ ತರುವಾಯ ರಾಷ್ಟ್ರಕೂಟರ ಆಡಳಿತಕ್ಕೆ ಸೇರಿದ್ದ ಮಾನ್ಯಕೀಟವಾಗಿ 7ನೇ ಶತಮಾನದ ವೇಳೆಗಾಗಿ ರಾಜಕೀಯವಾಗಿ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿಯೂ ಮಣ್ಣೆ ಪ್ರಸಿದ್ಧಿ ಪಡೆದಿತ್ತು. ಗಂಗರ ವಾಸ್ತುಶಿಲ್ಪದ ಶ್ರೀಮಂತಿಕೆಯ ತಿಳಿಸುವ ಗುಡಿ ಗೋಪುರಗಳು ಇಂದು ಅವಶೇಷಗಳಾಗಿ ಮಣ್ಣೆಯ 2 ಕೆರೆಯ ದಡದ ಮೇಲೆ ಅಳಿದುಳಿದು ನಿಂತಿವೆ. ಪ್ರಸ್ತುತ ರಸ್ತೆಯ ಬದಿಯಲ್ಲಿ ಕಪಿಲೇಶ್ವರ ದೇವಾಲಯ ಇದೆ. ಇದೇ ಕಪಿಲೇಶ್ವರ ದೇವಾಲಯದ ಎದುರಿಗೆ ಕೆರೆಯ ದಡದ ಮೇಲೆಯೇ ಅಕ್ಕತಂಗಿ ದೇವಾಲಯ, ಹಾಗೆ ಗ್ರಾಮದ ಒಳಭಾಗದಲ್ಲಿ ಶ್ರೀ ವಿಜಯ ಜಿನಾಲಯ ಅಥವಾ ಪ್ರಸ್ತುತ ಸ್ಥಳೀಯರು ಕರೆಯುವ ಸುಳಿಯರ ಗುಡಿ, ಕೆರೆಯ ಏರಿಯ ಮೇಲೆ ಸಪ್ತಮಾತೃಕೆಯರ ಶಿಲ್ಪಗಳು, ಸೋಮೇಶ್ವರ ದೇವಾಲಯ, ಅಲ್ಲಿಯೇ ಇರುವ ಪ್ರಾಚೀನ ಕಾಲದ ಕಲ್ಯಾಣಿಯೊಂದು ಉಳಿದುಕೊಂಡಿದೆ. ಗಂಗರ ಪ್ರಾಚೀನ ದೇವಾಲಯಗಳ ಅಧಿಷ್ಠಾನದ ಭಾಗ ಇಟ್ಟಿಗೆಯಿಂದ ನಿರ್ಮಾಣವಾಗುತ್ತಿತ್ತು ಎಂದು ಮಣ್ಣೆಯ ಕಪಿಲೇಶ್ವರ ದೇವಾಲಯದ ತಳಪಾಯ ನೋಡಿದರೆ ತಿಳಿದುಬರುತ್ತದೆ. ಈ ಕಪಿಲೇಶ್ವರ ದೇವಾಲಯದ ದ್ವಾರಪಾಲಕ ವಿಗ್ರಹಗಳು ಆಕರ್ಷಕವಾಗಿವೆ. ಈಗಲೂ ಉಳಿದುಕೊಂಡಿರುವ 2 ಜಲಾಂಧ್ರಗಳು ಶಿಲ್ಪಕಲಾ ಸೊಗಸು ಇಮ್ಮಡಿಗೊಳಿಸುತ್ತದೆ. ಪ್ರಸ್ತುತ ಗುಡಿಯಲ್ಲಿ ಯಾವುದೇ ವಿಗ್ರಹ ಕಂಡುಬರುವುದಿಲ್ಲ. ಗಂಗರ ವಾಸ್ತುಶಿಲ್ಪದ ಕಂಬಗಳು ಕಂಡುಬರುತ್ತವೆ. ಅನವರ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಒತ್ತಿ.